ನಮಸ್ಕಾರ ರೈತ ಬಾಂಧವ್ರೆ. ಇವತ್ತಿನ ದಿನ ಒಂದು ಈ ವಿಡಿಯೋ ನಿಮ್ಗೆ ಹಂಚ್ಕೋಬೇಕಂತ ನನಗೆ ಅನಿಸ್ತು. ಇಲ್ಲಿ ನೋಡ್ತೀರಿ ನೀವು, ಇಲ್ಲಿ ಬೆಳೆ ಹಿಂಗದ, ಇಲ್ಲೇ ಹೊಳ್ಳಿಸ್ತೀನಿ, ಇಲ್ಲಿ ಹಿಂಗೈತಿ ಅಂದ್ರೆ ಇಲ್ಲಿ ಏನು ಫರಕ್ ಆತಂದ್ರೆ ಏಕ್ದಮ್ ಫರಕ್ ಕಾಣ್ತದೆ. ಯಾಕಂತ ನಿಮ್ಗೆ ಗೊತ್ತಾಗಂಗಿಲ್ಲ. ಯಾಕಂತಂದ್ರೆ ಈ ಒಂದು ಜಮೀನಿನಲ್ಲಿ ಇದೇನು ಕಬ್ಬು ಚಲೋ ಕಾಣ್ತದಲ್ಲ, ಒಂದೇ ಬೀಜ, ಒಂದೇ ದಿನ, ಒಂದೇ ಹೊಲ, ಸೇಮ್ ನೀರು ಬಿಟ್ರೆ ಅವರೇ ತುಳ್ದಾರ, ಎಲ್ಲನೂ ಮಾಡಿದ್ದೆವು. ಬಟ್ ಇಲ್ಲಿನೂ ಅವತ್ತಿನ ದಿನವೇ ಮಾಡ್ಯಾರ. ಆದರೆ ಏನಪ್ಪ ಅಂತಂದ್ರೆ ಇಲ್ಲಿ ಬೆಳೆ ಏನದ ಅಂತಂದ್ರೆ ಲೋ ಅದು. ಎಲ್ಲ ಕೊಟ್ಟರೆ ಎಲ್ಲ ಮಾಡ್ಯಾರ, ಏನೂ ಚೇಂಜಸ್ ಇಲ್ಲ. ಬಟ್ ಕಾರಣ ಏನಂತಂದ್ರೆ ಇಷ್ಟು ಪರಾಕಾಲಕ್ಕೆ ಇದು ಭೂಮಿ ಇಷ್ಟು ಮಟ್ಟ ಇದು ಹತ್ತಿ ಇತ್ತು. ಇಲ್ಲಿಂದ ಏನು ಸ್ಟಾರ್ಟ್ ಆತಲ್ಲ, ಇಲ್ಲಿಂದ ಇದು ಕಬ್ಬಿತ್ತು. ಇವ್ರು ಏನು ಮಾಡ್ಯಾರ ಅಂತಂದ್ರೆ ಭೂಮಿಗೆ ಕಬ್ಬು ತೆಗೆನೇ ಕಬ್ಬು ಹಚ್ಚಾರ. ಅಂತಂದ್ರೆ ನಾವೇನಂತೇವಿ, ಕಾಲ್ಗಾಯಿ ಪದ್ಧತಿ ಮಾಡಬೇಕು ಅಥವಾ ಭೂಮಿ ಬಿಸಿಲು ತಿನ್ನಬೇಕು ಅಂತ ಹೇಳ್ತಿದ್ದೀವಿ. ಅಂದ್ರೆ ನಾವು ಅತಿ ಆಸೆಕ್ಕೆ ಏನದ, ಜಲ್ದಿ ಬರ್ತಾರೆ ಅಂಥೇಳಿ ಇದು ಕಬ್ಬು ತೆಗೆನ ಹಚ್ಚಾರ ಅವ್ರು. ಇದಕ್ಕೆ ಏನು ಕೊಟ್ರೆ ಎಲ್ಲ ಕೊಟ್ರ, ಏನು ಕೊಟ್ಟಿಲ್ಲ ಬಿಡಪ್ಪ, ಗೊಬ್ಬರ ಸರಿ ಇಲ್ಲ, ಬೀಜ ಸರಿ ಇಲ್ಲ, ಹೊಲ ಸರಿ ಇಲ್ಲ ಅಂತಂತೇವೆ ನಾವು. ಮತ್ತು ಇಲ್ಲಿ ಏನದ ರೀ, ಅದಕ್ಕೆ ಬಿಟ್ಟು ಬೇರೆ ಹೆಚ್ಚಿಗೆ ಡೋಸ್ ಹೋಗಿದ್ದಿಲ್ಲ, ಬೆಳೆ ಹಿಂಗದ. ಇದು ಹತ್ತಿ ಇತ್ತು. ಯಾಕಂತಂದ್ರೆ ಇಲ್ಲಿ ಏನಾಗ್ಯದ, ಕರ್ಗದ, ಮರಿ ಅದ, ಲಕ್ಷಣ ಅದ, ಎಲ್ಲ ಅದ ಅಂತಂದ್ರೆ ಈ ಜಮೀನು ಏನಂತಂದ್ರೆ ಇದು ಬಿಸಿಲು ತಿಂದದಲ್ರಿ. ಹಾಂ ರೀ, ಬಿಸಿಲು ತಿಂದದ. ಕಬ್ಬು ಹಚ್ಚಿದಲ್ಲ, ಗ್ಯಾಪ್ ಆಗಿತ್ತು. ಬಟ್ ಇದೇನದ, ಕಬ್ಬು ತೆಗ್ಯಾನ ಹಂಗೆ ಒಂದು ತಿಂಗಳ ಮೇಲೆ ಏನು ಮಾಡ್ಯಾರ ಅವರು, ರೋಡ್ ರೋಡೇನ ಹೊಸ ಹೊಲ ಮಾಡ್ಯಾನ, ಕಬ್ಬು ಹಚ್ಚಾರ. ನಾವು ರೈತರು ಈ ಥರ ತಪ್ಪು ಮಾಡ್ತಿದ್ದೀವಿ. ಮತ್ತು ಇನ್ನೊಂದು ನಾವು ತಿಳ್ಕೊಬೇಕು, ಭೂಮಿಗೆ ನಾವು ಅತಿಯಾದ ನೀರು ಉಣಿಸೋದ್ರಿಂದನೂ ಇದು ಹಸಿ ಇದ್ದೇ ಹಿಂಗಾಗಿರ್ತದೆ, ರಸಾಯನ ಕೊಟ್ಟಿದ್ದರಿಂದ. ಇದು ನೋಡಿ ಭಾಳ ದಿನವೂ ಅಲ್ಲ, ಹಿಂದಿನ ಪೀಕಿಗೆ ಇದಕ್ಕೆ ಅತಿ ರಾಸಾಯನ ಕೊಟ್ರೆ ಹಸಿ ಇತ್ತು, ತೆಗೆದು ಹಚ್ಚಾರ, ಹಿಂಗಾಗ್ಯದ. ಇದಕ್ಕೆ ಏನಾಗ್ಯದ ಅಂತಂದ್ರೆ ಹಿಂದಿನ ವರ್ಷದಲ್ಲಿ ಹತ್ತಿ ಇರೋದ್ರಿಂದ ಗೊಬ್ಬರ ಕಡಿಮೆ ಕೊಟ್ಟಿರ್ತಾರೆ, ಭೂಮಿ ಜಾಸ್ತಿ ಫಲವತ್ತತೆ ಇರ್ತದೆ, ಬಿಸಿಲು ತಿಂದಿರ್ತದೆ, ಈ ಥರ ಬೆಳೆ ಇರ್ತದೆ. ದಯವಿಟ್ಟು ಯಾರಾದರೂ ನೀವು ಕಬ್ಬು ಮಾಡೋರಿದ್ದೀರಿ ಅಂತಂದ್ರೆ ಒಂದು ವರ್ಷ ಕಬ್ಬು ಬೆಳೆದ ತಕ್ಷಣ ಅದಕ್ಕೆ ಒಂದು ಬೇರೆ ಯಾವುದಾದ್ರು ನಿಮ್ಮ ಸುರ್ಪವನ, ಹತ್ತಿ, ಕಡಲೆ ಒಂದು ವರ್ಷ ಯಾವುದಾರೇ ಗ್ಯಾಪ್ ಕೊಟ್ಟು ಕಾಲ್ಗಾಯಿ ಪದ್ಧತಿ ಮಾಡಿ ಬಿಸಿಲು ತಿನ್ನಿಸಿ ಚಲೋ ಹಚ್ಚಿದ್ರೆ ನಿಮಗೆ ಚಲೋ ಇಳುವರಿ ಪಡೀಲಿ ಅಂಥೇಳಿ ನಂದೊಂದು ವಿಚಾರ ಅದ. ನೋಡಿರಿ ಎಷ್ಟು ಫರಕ್ ಐತೆ ನೋಡಿರಿ. ಇದು ಈ ಥರ ಅದ ಸಾಲ, ಇಲ್ಲಿದೆ ನೋಡಿರಿ ಇದು ಹೆಂಗದ. ಅಂದ್ರೆ ರೈತರ ಪ್ರತ್ಯಕ್ಷ ಹೌದಲ್ರಿ. ಅದು ಕಬ್ಬಿನಲ್ಲ ಇಲ್ಲ ಅವರು ಕಬ್ಬು ತೆಗೆದು ಹಚ್ಚಿದ್ದೆ ಇಲ್ರಿ. ಅದು ಇದು ಅದು ಹತ್ತಿ ಹೊಲ ಹಚ್ಚಿರಿ, ಹತ್ತಿ ಹೊಲ ಹಿಂಗದ, ಅದು ಕಬ್ಬು ತೆಗೆದು ಹಚ್ಚಾನೆ ಹಿಂಗಾಗ್ಯದ. ಬಟ್ ಇದಕ್ಕೆ ಏನಂತಂದ್ರೆ ಭೂಮಿಗೆ ನಾವು ಸಡು ಮಾಡ್ತಾ ಇಲ್ಲ, ಬಿಸಿಲು ತಿನ್ನಿಸ್ತಾ ಇಲ್ಲ. ಹಿಂಗಿರೋದ್ರಿಂದ ಸಮಸ್ಯೆ ಆಗ್ತದ. ಆದಷ್ಟು ರೈತರು 2-3 ವರ್ಷ ಒಂದು ಕಬ್ಬಿನ ಪೀಕ್ ಆಗೋಣ, ಒಂದು ವರ್ಷ ಯಾವುದಾದ್ರೂ ಬೆಳೆ ಮಾಡಿದ್ರು ಚಲೋ ಅಂತ ನಿಮ್ಗೊಂದು ಮನವರಿಕೆ ಆಗಲಿ ಅಂಥೇಳಿ ಎಕ್ಸಾಂಪಲ್ ಈ ವಿಡಿಯೋವನ್ನು ನಿಮಗೆ ಕೊಡಾಕತ್ತೀನಿ.